ಸೆಕೆಂಡ್ ಪಿ ಸಿ ಇಂಗ್ಲಿಷ್ ಎಕ್ಸಾಮ್ ಬರೀತಾರಂತ ವಿದ್ಯಾರ್ಥಿಗಳನ್ನ ಹೋಗಿ ಕೇಳಿದ್ರೆ ಯಾವೊಂದು ಪಾರ್ಟ್ ನಿಮಗೆ ಕಷ್ಟ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಅಂದ್ರೆ ನೀವೆಲ್ಲರೂ ಕೂಡ ಹೇಳೋದು ಗ್ರಾಮರ್ ಸೆಕ್ಷನ್ ಕಷ್ಟ, ಅಲ್ಲಿ ಸ್ಕೋರ್ ಮಾಡೋಕ್ಕಾಗಲ್ಲ, ಇಷ್ಟೊಂದು ನನಗೆ ಟಾಪಿಕ್ಸ್ಗಳು ಗೊತ್ತಿಲ್ಲ ಅಂತ ಹೇಳ್ತೀರಾ. ಇವಾಗ ನಿಮಗೆ ಸೆಕೆಂಡ್ ಪಿ ಸಿ ಇಂಗ್ಲಿಷ್ ಗ್ರಾಮರ್ ಎಕ್ಸಾಮ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಿದೆ ಮತ್ತೆ ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು ಗ್ರಾಮರ್ ಸೆಕ್ಷನ್ ಅಲ್ಲಿ, ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ನಿಮಗೆ ಸೆಕೆಂಡ್ ಪಿ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟ ಎಲ್ಲಾ ಸ್ಟಡಿ ಮೆಟೀರಿಯಲ್ ಎಲ್ಲಾ ಸಬ್ಜೆಕ್ಟ್ ಕೂಡ ಫ್ರೀಯಾಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವು ಸ್ಕೋರಿಂಗ್ ಮಾಡ್ಬೇಕಂದ್ರೆ ಬ್ಲೂ ಪ್ರಿಂಟ್ ನ ಪಕ್ಕದಲ್ಲಿ ಇಟ್ಕೊಂಡು ಓದ್ಬೇಕಾಗುತ್ತೆ, ಓಕೆನಾ? ಆವಾಗ ಸ್ಕೋರ್ ಮಾಡೋದು ಈಸಿ. ನೀವು ಸುಮ್ಮನೆ ಬ್ಲಾಂಕ್ ಆಗಿ ಎಲ್ಲಾ ಟಾಪಿಕ್ಸ್ ಕೂಡ ಓದ್ಕೊಂಡು ಹೋಗ್ಬಾರ್ದು. ಇವಾಗ ನಿಮಗೆ ಗ್ರಾಮರ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆಯಲ್ಲ, ಈ ಒಂದು 17 ಟಾಪಿಕ್ಸ್ ಮೇಲೆನೆ ನಿಮ್ಗೆ ಒಂದು ಕ್ವಶನ್ಗಳನ್ನ ಕೇಳೋದು. ಮತ್ತೆ ಬ್ಲೂ ಪ್ರಿಂಟ್ ಎಲ್ಲಾನು ಕೂಡ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿರ್ತೀವಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಫಸ್ಟ್ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ ಬ್ಲೂ ಪ್ರಿಂಟ್ ನ ನೋಡ್ಕೊಂಡು ಇಲ್ಲಿ ಯಾವ್ಯಾವ ಟಾಪಿಕ್ಸ್ಗಳಿಗೆ ಜಾಸ್ತಿ ಮಾರ್ಕ್ಸಸ್ ಅಲಾಟ್ಮೆಂಟ್ ಆಗಿದೆ ಆ ಒಂದು ಟಾಪಿಕ್ಸ್ಗಳನ್ನ ಫಸ್ಟ್ ನೀವು ಓದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕಮ್ಮಿ ಮಾರ್ಕ್ಸ್ ಅಲಾಟ್ಮೆಂಟ್ ಆಗಿರುವಂಥ ಟಾಪಿಕ್ಸ್ನ ಲಾಸ್ಟಲ್ಲಿ ಓದೋಕ್ಕೆ ಇಟ್ಕೊಳ್ಳಿ, ಓಕೆನಾ? ಮತ್ತೆ ಇಲ್ಲಿ ಗ್ರಾಮರ್ ಸೆಕ್ಷನ್ ಕೂಡ ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಚಾಯ್ಸಸ್ನ ಕೊಡ್ತಾರೆ. ಇವಾಗ ಎರಡರಲ್ಲಿ ಯಾವ್ದಾರ ಒಂದನ್ನ ನೀವು ಪರ್ಫೆಕ್ಟ್ ಆಗಿ, ಓಕೆನಾ? ಎರಡನ್ನೂ ಕೂಡ ಓದಕ್ಕೆ ಹೋಗ್ಬಿಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ನೀವು ಪರ್ಫೆಕ್ಟ್ ಕೂಡ ಆಗಕ್ಕಾಗಲ್ಲ, ಓಕೆನಾ? ನಿಮ್ಗೆ ಈ ಎರಡರಲ್ಲಿ ಯಾವ್ದು ಈಸಿ ಅನ್ಸುತ್ತೆ ಚಾಯ್ಸಸ್ ಅಲ್ಲಿ ಅದ್ರ ಪ್ರಕಾರ ನೀವು ಒಂದು ಪ್ಲಾನ್ ಅಪ್ ಮಾಡ್ಕೊಂಡು ಓದ್ಕೊಳ್ಳಿ, ಓಕೆನಾ? ಇವಾಗ ನೀವು ಪ್ರಿಪೇರ್ ಆಗ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಒಂದು ಮೇನ್ ಅಲ್ಲಿ ನಿಮ್ಗೆ ಆನ್ಸರ್ ಗೊತ್ತಾಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್ ಸಮ್ ಮಾಡೆಲ್ ಕ್ವಶನ್ ಪೇಪರ್ನ ಯೂಸ್ ಮಾಡ್ತಾ ಇರ್ತೀರಾ, ಅಥವಾ ನಿಮ್ಮ ಕಾಲೇಜಲ್ಲಿ ಒಂದು ಕೆಲವು ಪ್ರಾಕ್ಟೀಸ್ ಪೇಪರ್ನ ಕೊಟ್ಟಿರ್ತಾರೆ, ಆದ್ರೆ ಆನ್ಸರ್ ಗೊತ್ತಿರಲ್ಲ. ಅವಾಗ ನೀವೇನ್ ಮಾಡ್ಬೋದು ಅಂದ್ರೆ, ಕ್ವಶನ್ ಕಾಪಿ ಮಾಡ್ಕೊಳ್ಳಿ, ಚಾಟ್ ಜಿಪಿಟಿಗೆ ಬನ್ನಿ, ಆ ಒಂದು ಕ್ವಶನ್ ಕಂಪ್ಲೀಟ್ ಆಗಿ ಪೇಸ್ಟ್ ಮಾಡಿ, ಕೆಳಗಡೆ ಒಂದು ಪ್ರಾಂಪ್ಟ್ ಕೊಡಿ, ಆನ್ಸರ್ ಅಂಡ್ ಎಕ್ಸ್ಪ್ಲೈನ್ ನೌ ಅಂತ. ಅವಾಗ ಚಾಟ್ ಜಿಪಿಟಿ ಏನ್ ಮಾಡುತ್ತೆ ಅಂದ್ರೆ, ಆ ಒಂದು ಕ್ವಶನ್ ಕಂಪ್ಲೀಟ್ ಆಗಿ ಆನ್ಸರ್ ಮಾಡುತ್ತೆ. ನಿಮ್ದು ಆನ್ಸರ್ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ಅದು ಎಕ್ಸ್ಪ್ಲೈನ್ ಮಾಡಿರುತ್ತೆ, ಓಕೆನಾ? ಈ ರೀತಿ ನೀವು ಪ್ರತಿಯೊಂದು ಮೇನ್ದು ಕೂಡ ಆನ್ಸರ್ ತಿಳ್ಕೊಬಹುದು, ಮತ್ತೆ ಅದು ಯಾವ ರೀತಿ ಬಂತು ಅನ್ನೋದನ್ನು ಕೂಡ ತಿಳ್ಕೊಬಹುದಾಗಿರುತ್ತೆ. ಇಲ್ಲಿ ಗ್ರಾಮರ್ ಸೆಕ್ಷನ್ ನಿಮ್ಗೆ ಕಷ್ಟ ಇರೋದು ಪಾರ್ಟ್ ಡಿ ಮಾತ್ರ, ಮಿಕ್ಕಿದೆಲ್ಲ ಈಸಿ ಇರುತ್ತೆ. ಪಾರ್ಟ್ ಡಿ ಲೂ ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ, ಲಾಸ್ಟ್ ಕ್ವಶನ್ ಡೆಡ್ ಈಸಿ, ಓಕೆನಾ? ನಂತರ 35th ಕ್ವಶನ್ ಏನಿದೆಯಲ್ಲ, ಇದು ಕೂಡ ಈಸಿ ಇದೆ, 34th ಕೂಡ ಈಸಿ ಇದೆ. ಜಸ್ಟ್ ನೀವು ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ 35th ಅಲ್ಲಿ ಏನಿದೆ ಅಂದ್ರೆ, ಇಲ್ಲಿ ಅಭಿಜಿತ್ ಏನ್ ಕಾನ್ವರ್ಸೇಷನ್ ಮಾಡಿದ್ರು ಮತ್ತೆ ರಿಸೆಪ್ಷನ್ ಏನ್ ಕಾನ್ವರ್ಸೇಷನ್ ಮಾಡಿದ್ರು ಅದಿದೆ, ಓಕೆನಾ? ಇದೇ ರೀತಿ ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಚೇಂಜ್ ಮಾಡ್ತಾರೆ. ಮತ್ತೆ ಅದಕ್ಕೆ ಏನ್ ಡೈಲಾಗ್ನ ಹೇಳಿದ್ರು, ಇವಾಗ ಅಗ್ರಿ ಮಾಡಿದ್ರ ಡಿಸ್ಅಗ್ರಿ ಮಾಡಿದ್ರ ಅದು ಕೂಡ ಇದೆ. ಇಲ್ಲಿ ಎಕ್ಸ್ಪ್ರೆಸಿಂಗ್ ಆಟಿಟ್ಯೂಡ್ ಅಂತ ಇದೆ. ಇಲ್ಲಿ ಥ್ಯಾಂಕ್ ಯು ಅಂತ ಬರೋದ್ರೇ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಕ್ತು, 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸ್ ಸಿಕ್ತು, ಓಕೆನಾ? ಅದೇ ರೀತಿ ನಿಮಗೆ ಈ ಒಂದು ಮೇನ್ನ ಓದ್ಕೊಳ್ಳಿ. ನೆಕ್ಸ್ಟ್ 34 ಅಲ್ಲಿ ಏನಂದ್ರೆ ಕಾನ್ವರ್ಸೇಷನ್ ಆಗಿರುತ್ತೆ ಇವಾಗಲೇ, ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಪ್ಯಾರಾ ರೀತಿ ಬರೀಬೇಕು, ಓಕೆನಾ? ಇದನ್ನ ನೀವು 2-3 ಸಲ ನೀವು ಬೇರೆ ಬೇರೆದು ಪ್ಯಾಟರ್ನ್ ತಗೊಂಡು ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ಒಂದು ಮೇನ್ ಕೂಡ ಅಷ್ಟೇನೆ, ಓಕೆನಾ? ಇಲ್ಲಿ ಕೆಲವು ಸೆಂಟೆನ್ಸ್ನ ರೀರೈಟ್ ಬರೆಯಕ್ಕೆ ಹೇಳಿದ್ರೆ, ಇದು ಕೂಡ ನೀವು ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ಈಸಿಯಾಗಿ 2 ಮಾರ್ಕ್ಸ್ನ ಪಡ್ಕೋಬಹುದು, ಓಕೆನಾ? ನೆಕ್ಸ್ಟ್ ಪಾರ್ಟ್ ಡಿ ಅಲ್ಲಿ ನಿಮಗೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಮೈನ ಪರ್ಫೆಕ್ಟ್ ಆಗಿ, ಓಕೆನಾ? ಓವರ್ ಆಲ್ ಕನ್ಕ್ಲೂಷನ್ ಹೇಳೋದೇನಂದ್ರೆ, ಇಲ್ಲಿ ಗ್ರಾಮರ್ ಸೆಕ್ಷನ್ ನೀವು ಓದಿದ್ರೆ ಸಾಲಲ್ಲ, ಅದು ಪ್ರಾಕ್ಟೀಸ್ ಕ್ವಶನ್ಗಳನ್ನ ತಗೊಂಡು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ಮಾತ್ರ ಒಂದು ಎಕ್ಸಾಮ್ ಅಲ್ಲಿ ಗ್ರಾಮರ್ ಸೆಕ್ಷನ್ ಅಲ್ಲಿ ಔಟ್ ಆಫ್ ಔಟ್ನ ಸ್ಕೋರ್ ಮಾಡ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಮಾರ್ಕ್ಸ್ನ ಗ್ರಾಮರ್ ಸೆಕ್ಷನ್ ಅಲ್ಲಿ ಕಳ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ, ಓಕೆನಾ? ಮತ್ತೆ ನಿಮಗೆ ನೆಕ್ಸ್ಟ್ ಸಬ್ಜೆಕ್ಟ್ಗಳದ್ದು ವಿಡಿಯೋ ಬೇಕು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.